ಬಡ್ಡಿ ಮಗ ಕೇಳ್ಬೇಕಲ್ಲ, ನಮ್ಮ ಹೀರೋ ಯಾವಾಗ್ಲೂ ಸಾಯಿಸ್ ಬಿಸಾಕ್ಬೋದಾಗಿತ್ತ ಅವನ್ನ. ಬಟ್ ಸೆಕೆಂಡ್ ಪಾರ್ಟ್ ಅಲ್ಲೂ ಬಿಟ್ಟ. ಈಗ ಅವ್ನ್ ಬಂದ್ಬಿಟ್ಟು ಬಗನಿಗೂಟ ಇಟ್ಟ ಅವ್ರಿಗೆ. ಹಾಯ್, ನೀವು ವಿಡಿಯೋನ ಬೆಳಿಗ್ಗೆ ನೋಡ್ತಿದ್ದೀರಾ ಅಂದ್ರೆ ಗುಡ್ ಮಾರ್ನಿಂಗ್, ಮಧ್ಯಾಹ್ನ ನೋಡ್ತಿದ್ರೆ ಗುಡ್ ಆಫ್ಟರ್ನೂನ್, ಸಂಜೆ ಏನಾದ್ರೂ ನೋಡ್ತಿದ್ದೀರಾ ಅಂದ್ರೆ ಗುಡ್ ಈವ್ನಿಂಗ್, ರಾತ್ರಿ ನೋಡ್ತಿದ್ರೆ ಗುಡ್ ನೈಟ್. ಹಂಗಂತ ಹೋಗ್ಬಿಟ್ಟು ಪಾಚ್ಕೊಂಡ್ಬಿಡ್ಬೇಡ್ರಿ. ರಿವ್ಯೂ ಬಗ್ಗೆ ಮಾತಾಡೋಣ. ಅವತಾರ್ ಫೈರ್ ಅಂಡ್ ಆಶ್ ಈ ಒಂದು ಸಿನಿಮಾದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಐಫೋನ್ ಅಲ್ಲಿ ಸಿರೀಸ್ ಗಳನ್ನ ಲಾಂಚ್ ಮಾಡ್ತಾರೆ. 15, 16, 17 ಅಂತ ಸಿರೀಸ್ ವೈ ಸಿರೀಸ್ ಅದರ ಒಂದು ಅಪ್ಗ್ರೇಡ್ ಗಳು ಜಾಸ್ತಿ ಆಗ್ತವೆ. ಅದೇ ತರ ಸಿನಿಮಾನು ಕೂಡ ಇರೋದು. ಅಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ಎಕ್ಸ್ಪ್ಲೋರ್ ನ ಒಂದ್ ರೇಂಜ್ ಅಲ್ಲಿ ಮಾಡಿದ್ರು, ಸೆಕೆಂಡ್ ಪಾರ್ಟ್ ಅಲ್ಲಿ ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದ್ರು, ಮೂರನೇ ಪಾರ್ಟ್ ಅಲ್ಲಿ ಪ್ಯಾಂಡೋರಿಕ್ ಪ್ಲಾನೆಟ್ ಬಗ್ಗೆ ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ನ ಮಾಡಿದ್ರು. ಆ ಒಂದು ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಒಳ್ಳೆ ಫೀಲ್ ಕೊಡುತ್ತೆ. ಈ ಒಂದು ಸಿನಿಮಾ 3 ಗಂಟೆ 17 ನಿಮಿಷ ಇದೆ. ಸ್ವಲ್ಪ ಸೆಂಟ್ರಲ್ಲಿ ಲ್ಯಾಗ್ ಓಡಿಸ್ದಂಗ್ ಆಗುತ್ತೆ. ಅದು ಸ್ಟೋರಿನಲ್ಲಿರೋ ಪ್ರೆಡಿಕ್ಟಬಲ್ ಥಿಂಕಿಂಗ್ ಇಂದ. ಬಟ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ಗುಡ್ ಎಕ್ಸ್ಪೀರಿಯನ್ಸ್. ನಿಮ್ಗೊಂಥರ ಒಳ್ಳೆ ವಿಸುವಲ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಸಿನಿಮಾನ ಫಸ್ಟ್ ಹೋಗಿ ನೋಡ್ಬಿಡಿ, ಆಮೇಲಿಂದ ಬೇಕಾದ್ರೆ ರಿವ್ಯೂನ ಕಂಟಿನ್ಯೂ ಮಾಡಿ. ನಾನು ಇದ್ದಿದ್ದು ನಿರಾತರ ಸ್ಟ್ರೈಟ್ ಆಗಿ ಯಾವ್ದೋ ಫಿಲ್ಟರ್ ಇಲ್ಲಂಗ್ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅವತಾರ್ ಫೈರ್ ಅಂಡ್ ಆಶ್ ಇದೆ 2025 ಬಂತು. ಈ ಒಂದು ಸಿನಿಮಾದ ಸೆಕೆಂಡ್ ಪಾರ್ಟ್ ಅವತಾರ್ ವೇ ಆಫ್ ವಾಟರ್ 2022 ಬಂತು. ಆ ಒಂದು ಸಿನಿಮಾನ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ನೋಡಿದ್ದೆ. ಈ ಒಂದು ಸಿನಿಮಾನ ಒಬ್ಬನೇ ನಾನೋಗಿ 6:30 ಶೋಗೆನೆ ನೋಡ್ಕೊಂಡ್ ಬಂದೆ ಬೆಳಿಗ್ಗೆ. ಇನ್ನು ಜೇಮ್ಸ್ ಕ್ಯಾಮ್ರನ್ ವರ್ಲ್ಡ್ ನ ಬಿಗ್ಗೆಸ್ಟ್ ಡೈರೆಕ್ಟರ್. ಟೈಟಾನಿಕ್ ಅಂತ ಬ್ಲಾಕ್ ಬಸ್ಟರ್ ಕೊಟ್ಟಿದ್ದಾದ್ಮೇಲೆ ಆಲ್ಮೋಸ್ಟ್ 12 ವರ್ಷ ಕಾದು ಟೆಕ್ನಾಲಜಿ ಇಲ್ಲ ಅಂದ್ರೆ ಇವರೇ ಓನ್ ಆಗಿ ಬಿಲ್ಡ್ ಮಾಡಿ, ಕ್ಯಾಮ್ರಾನು ಕೂಡ ಇವರೇ ಓನ್ ಆಗಿ ಬಿಲ್ಡ್ ಮಾಡಿ ಈ ಒಂದು ಸಿನಿಮಾನ ತಗೋದ್ರು. ಆ ಒಂದು ವಿಜುವಲ್ಸ್ ವಂಡರ್ಸ್ ಎಕ್ಸ್ಪೀರಿಯನ್ಸ್ ಹಾಲಿವುಡ್ ಅಲ್ಲೇ ನೆವರ್ ಬಿಫೋರ್. ಅಂದ್ರೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇಂಥ ಡೈರೆಕ್ಟರ್ ಕೈಲಿ ಮಾತ್ರನೇ ಆಗೋದು. 12 ವರ್ಷ ಒಂದು ಸಿನಿಮಾಗೋಸ್ಕರ ಇಡ್ತಾರೆ ಅಂದ್ರೆ ಗ್ರೇಟು. ಆಮೇಲಿಂದ ಸುಮ್ನಾದ್ರ 13 ವರ್ಷ ತಗೊಂಡು ಅವತಾರ್ ವೇ ಆಫ್ ವಾಟರ್ ಸಿನಿಮಾನ ರೆಡಿ ಮಾಡಿದ್ರು. ಆ ಒಂದು ಅಂಡರ್ ವಾಟರ್ ಅಲ್ಲಿ ಕ್ಯಾಮ್ರಾಗಳು ಅಷ್ಟೊಂದು ಸಪೋರ್ಟ್ ಮಾಡ್ತಿರ್ಲಿಲ್ಲ ಶೂಟ್ಗೆ. ಅಂತ ಒಂದು ವಿಜುವಲ್ಸ್ ವಂಡರ್ಸ್ ಎಕ್ಸ್ಪೀರಿಯನ್ಸ್ ಕೊಡ್ತಕ್ಕಂತ ಕ್ಯಾಮ್ರಾನ ಮತ್ತೆ ಬಿಲ್ಡ್ ಮಾಡಿ ಅವತಾರ್ ವೇ ಆಫ್ ವಾಟರ್ ನ ತಗೋದ್ರು. ಆಮೇಲಿಂದ ಆಫ್ಟರ್ 2 ಇಯರ್ಸ್ ಆದ್ಮೇಲೆ ಮತ್ತೆ ಅವತಾರ್ ಫೈರ್ ಅಂಡ್ ಆಶ್ ಸಿನಿಮಾನ ತಗೊಂಡ್ ಬಂದಿದ್ದಾರೆ. ನೆಕ್ಸ್ಟ್ ಪಾರ್ಟ್ 2029 ಬರ್ಬೋದು. ಆಮೇಲಿಂದ 5ನೇ ಪಾರ್ಟ್ ಬಂದ್ಬಿಟ್ಟು 2031 ಬರ್ಬೋದು. ಇರ್ಲಿ ಕಾಯನ, ಅಲ್ಲಿವರೆಗೂ ಡೈರೆಕ್ಟ್ ಹೆಂಗ್ ತಗೊಂಡ್ಬರ್ತಾರೆ ಅಂತ. ಇನ್ನು ಈ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ವಿಷಯಕ್ಕೆ ಬಂದ್ರೆ ಸ್ವಲ್ಪ ಸ್ಟೋರಿ ವೈಸ್ ಅಲ್ಲಿ ಪ್ರೆಡಿಕ್ಟಬಲ್ ಆದ್ರೂ ಕೂಡ ಎಕ್ಸ್ಪೀರಿಯನ್ಸ್ ವೈಸ್ ಎಮೋಷನ್ ವೈಸ್ ಚೆನ್ನಾಗಿ ಕನೆಕ್ಟ್ ಆಯ್ತು. ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದ್ರೆ ನಮ್ಮ ಜೇಕ್ ಸಿಲ್ಲಿ ಅಲಿಯಾಸ್ ಟುರುಕ್ ಮಕ್ಟೋ ಅವತಾರ್ಸ್ಗೆ ಕಿಂಗು, ನಮ್ಮ ವಿಲನ್. ಆ ಬಡ್ಡಿ ಮಗ ಕೇಳ್ಬೇಕಲ್ಲ, ನಮ್ಮ ಹೀರೋ ಯಾವಾಗ್ಲೂ ಸಾಯಿಸ್ ಬಿಸಾಕ್ಬೋದಾಗಿತ್ತ ಅವನ್ನ. ಬಟ್ ಸೆಕೆಂಡ್ ಪಾರ್ಟ್ ಅಲ್ಲೂ ಬಿಟ್ಟ. ಈಗ ಅವ್ನ್ ಬಂದ್ಬಿಟ್ಟು ಬಗನಿಗೂಟ ಇಟ್ಟ ಅವ್ರಿಗೆ. ನಮ್ಮ ಹೀರೋ ಕ್ಷಮಿಸ್ಬಿಟ್ಟು ಬಿಟ್ಟ. ಬಿಕಾಸ್ ಅವನ ಮಗವನ್ನ ಸೇವ್ ಮಾಡ್ತಾನೆ ಅಂತ ಅನ್ಕೊಳ್ರಿ. ಬಟ್ ಮಗ ಏನೋ ಸೇವ್ ಮಾಡ್ದ ಸ್ಪೈಡರ್. ಆ ಒಂದು ಲವ್ ಜಾಸ್ತಿ ಇತ್ತು. ಹೆಂಗಾದ್ರೂ ಮಾಡಿ ಮಗನ್ನ ತಗೊಂಡೋಗ್ಬೇಕು ಅಂತ ನಮ್ಮ ವಿಲನ್ ಸಖತ್ ಪ್ಲಾನ್ಸ್ ಗಳನ್ನ ಮಾಡ್ತಾ ಇರ್ತಾನೆ. ಆ ಒಂದು ಪ್ಲಾನ್ಸ್ ಮಾಡೋ ಟೈಮ್ಗೆ ನಮ್ಮ ವಿಲನ್ ಮಗ ಸ್ಪೈಡರ್ ಏನಿರ್ತಾನೆ ಅವನ್ಗೆ ಅನ್ಫಾರ್ಚುನೇಟ್ ಆಗಿ ಆ ಒಂದು ಅವತಾರ ಪ್ಲಾನೆಟ್ ಅಲ್ಲಿ ವಿತೌಟ್ ಮಾಸ್ಕ್ ಬದುಕೋತರ ಎವಲ್ಯೂ ಆಗ್ತಾನೆ. ಆ ಒಂದು ಥಿಂಗ್ಸ್ ನ ಇಟ್ಕೊಂಡು ಬೇರೆ ಮನುಷ್ಯರು ಕೂಡ ಅದೇ ತರ ಬದುಕೋದಕ್ಕೆ ಎಕ್ಸ್ಪೆರಿಮೆಂಟಲ್ಗೆ ಅವನ್ನ ಯೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಮ್ ಆಫ್ ಟೈಮ್ ಅಲ್ಲಿ ನೋಡ್ತಾರೆ. ಆಮೇಲಿಂದ ನಮ್ಮ ಹೀರೋ ಅಂದ್ರೆ ಜೇಕ್ ಸೆಲ್ಲಿ ಟುರುಕ್ ಮಕ್ಟೋ ಯಾವ ತರ ಅವನ ಪೀಪಲ್ಸ್ ನ ಕಾಪಾಡ್ಕೊಂತಾನೆ ಅನ್ನೋದೇ ಈ ಒಂದು ಸಿನಿಮಾದ ಸ್ಟೋರಿ. ಒಂಥರ ಕಾನ್ಸೆಪ್ಟ್ ಸಿಮಿಲರ್ ಸಿನಿಮಾಗಳ ತರಾನೇ ಇದೆ. ಬಟ್ ಟ್ರೀಟ್ಮೆಂಟು ಮತ್ತೆ ಎಮೋಷನ್ ವೇನಲ್ಲಿ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ಈ 3 ಸಿನಿಮಾಗಳಲ್ಲಿ ಬೆಸ್ಟ್ ಸಿನಿಮಾ ಯಾವುದು ಅಂತ ನೋಡ್ತಾ ಬಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಫಸ್ಟ್ ಪಾರ್ಟ್ ಅವತಾರ್ ಸಿನಿಮಾ ಬರುತ್ತೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಈ ಒಂದು ಅವತಾರ್ ಫೈರ್ ಅಂಡ್ ಆಶ್ ಬರುತ್ತೆ. ಥರ್ಡ್ ಪ್ಲೇಸ್ ಅಲ್ಲಿ ಅವತಾರ್ ವೇ ಆಫ್ ವಾಟರ್ ಬರುತ್ತೆ. ಬಟ್ ಅವತಾರ್ ವೇ ಆಫ್ ವಾಟರ್ ಹಂಗಂದ್ರೆ ಚೆನ್ನಾಗಿಲ್ವಾ ಗುರು ಅಂತ ಹೇಳ್ಬೇಡ್ರಿ. ಅದರಲ್ಲಿರೋ ವಿಜುವಲ್ಸು ಸೂಪರು ಟಾಪ್ ನಾಚ್ ಆಗಿದ್ದಾವೆ. ಬಟ್ ಅದ್ಯಾಕೋ ಅಷ್ಟು ಕನೆಕ್ಟ್ ಆಗಲಿಲ್ಲ. ಬಟ್ ಈ ಒಂದು ಸಿನಿಮಾ ನನಗೆ ಮಾತ್ರ ಚೆನ್ನಾಗಿ ಕನೆಕ್ಟ್ ಆಯಿತು. 3 ಗಂಟೆ 17 ನಿಮಿಷ ಇರೋ ಈ ಒಂದು ಸಿನಿಮಾ ಸ್ವಲ್ಪ ಸೆಂಟ್ರಲ್ಲಿ ಲ್ಯಾಗ್ ಓಡಿಸಿದ್ರು ಕೂಡ ಲಾಸ್ಟಲ್ಲಿರೋ ಆಕ್ಷನ್ ಸೀನ್ಸೇ ಆಗಿರ್ಬೋದು, ಫಸ್ಟಲ್ಲಿರೋ ವಿಜುವಲ್ಸ್ ಆಗಿರ್ಬೋದು ಅಟ್ರಾಕ್ಟ್ ಮಾಡಿ ಬಿಸಾಕಿದ್ವು. ಸ್ಟಾರ್ಟಿಂಗು ಒಂದು ಸ್ವಲ್ಪ ಟೈಮ್ ಸಾಕು ಗುರು ಸಿನಿಮಾದ ಒಳಗಡೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ. ಆಮೇಲಿಂದ ಹೋಲ್ ಸಿನಿಮಾ ಸೀಟಲ್ಲಿ ಹುಕ್ಕಾಗಿ ಕುಂಡ್ರಿಸ್ತಾವ್ ನಮ್ಮನ್ನ. ನಮ್ಮ ಇಂಡಿಯಾದಲ್ಲಿ ರಾಜಮೌಳಿ ಅವರೇ ಆಗೋ ಹಂಗೆ ಜೇಮ್ಸ್ ಕ್ಯಾಮ್ರನ್ ಹಾಲಿವುಡ್ ಅಲ್ಲಿ ಅದೇ ಒಂದು ಸ್ಟ್ಯಾಂಡರ್ಡ್ನ ಈ ಒಂದು ಸಿನಿಮಾದಲ್ಲೂ ಕೂಡ ಮೇಂಟೈನ್ ಮಾಡಿದ್ದಾರೆ.
ಈ ಒಂದು ಸಿನಿಮಾ ಏನಾದರೂ ಹಿಟ್ಟಾಯಿತು ಅಂದರೆ ನೆಕ್ಸ್ಟ್ ಪಾರ್ಟ್ನ ತೆಗಿತೀನಿ ಅಂತ ಕೂಡ ಅವ್ರು ಹೇಳ್ತಿದ್ರು. ನೋಡೋಣ ಸಿನಿಮಾನ ಏನು ಮಾಡ್ತಾರೆ ಅಂತ. ಸಿನಿಮಾ ಮಾತ್ರ ಸಖತ್ತಾಗಿದೆ. ಅಂದರೆ ಸ್ವಲ್ಪ ಪ್ರಿಡಿಕ್ಟಬಲ್ ಸ್ಟೋರಿ ಆದ್ರೂ ಕೂಡ ವಿಸುವಲ್ಸಲ್ಲೇ ಆಗಿರ್ಬೋದು ಎಲ್ಲ ಕಡೆ ನಿಮ್ಮನ್ನ ಹುಕ್ ಮಾಡುತ್ತೆ. ಬರೋ ಆಸ್ಕರ್ಸ್ ಎಲ್ಲ ವಿಸುವಲ್ಸ್ ವೈಸಲ್ಲಿ ಇದಕ್ಕೆ ಬರುತ್ತೆ, ಅದಂತೂ ಪಿಕ್ಸು. ಸಿನಿಮಾನ ನೀವು ಆಲ್ರೆಡಿ ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ಮಾಡಿ. ಮತ್ತು ಅವತಾರ್ ಫಸ್ಟ್ ಪಾರ್ಟ್ನ ನೀವು ಯಾವ ವರ್ಷ ನೋಡಿದ್ರಿ ಅನ್ನೋದು ಕೂಡ ಕಮೆಂಟ್ ಮಾಡಿ. ಇದಾಗಿತ್ತು ಗೈಸ್ ನನ್ನ ರಿವ್ಯೂ. ಇಲ್ಲಿವರೆಗೂ ನೋಡಿರ್ತೀರ ಅಂದರೆ ವಿಡಿಯೋ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿರುತ್ತಲ್ಲ, ಒಂದು ಲೈಕ್ ಹಾಕ್ಕೊಳ್ಳಿ. ನಾನು ಮತ್ತೆ ಬೆಟರ್ ವೀಡಿಯೋಗಳ್ನ ನಿಮ್ಮ ಮುಂದೆ ತರೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಗೇನ್ ಸಿಗ್ತಾ ಇರ್ತೀನಿ. ಬಾಯ್.